ಹಲೋ ಗೈಸ್, ನಮಸ್ಕಾರ. ನಾನು ವಿಜಯ್ ಕುಮಾರ್ ಸೋಮಜಿನವರ್. ನನ್ನ ಯೂಟ್ಯೂಬ್ ಚಾನಲ್‌ಗೆ ಎಲ್ರಿಗೂ ಸುಸ್ವಾಗತ. ಇವತ್ತು ಗಣೇಶ ಹಬ್ಬ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ಗಣೇಶ ಎಲ್ಲರಿಗೂ ಆಯು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಗಣೇಶನ ಹತ್ರ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆ ಇನ್ನೂ ಆದ್ರೂ ಯಾರ್ಯಾರಿಗೆ ಕೆಲಸ ಸಿಕ್ಕಿಲ್ವೋ ಅವರೆಲ್ಲರಿಗೂ ಕೆಲಸ ಸಿಗಲಿ ಅಂತ ಕೂಡ ದೇವರನ್ನ ನಾನು ಬೇಡ್ಕೊಳ್ತೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಜಾಬ್ ಅಪ್ಡೇಟ್ಸ್ ಆಗಿರುತ್ತೆ. ಗವರ್ನಮೆಂಟ್ ಜಾಬ್ಸ್ ಆಗಿರ್ಬೋದು, ಪ್ರೈವೇಟ್ ಜಾಬ್ಸ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಹಾಗೆ ಪಾರ್ಟ್ ಟೈಮ್ ಜಾಬ್ಸ್ ಆಗಿರ್ಬೋದು. ಸೊ ಈ ತರ ಜಾಬ್ಸ್‌ನ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇದ್ದೀನಿ. ಹಾಗೆ ಇನ್ನು ಫ್ಯೂಚರಲ್ಲಿ ನಾನು ಫುಡ್ ವ್ಲಾಗ್ಸ್ ಹಾಗೆ ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡೋಣ ಅಂತ ಇದ್ದೀನಿ. ಸೊ ಎಲ್ಲಕ್ಕೂ ನಿಮ್ ಸಪೋರ್ಟ್ ಬೇಕು. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನನ್ನ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಜಾಬ್‌ನ ತಿಳಿಸಬೇಕು ಅಂತ. ಯಾಕಂದ್ರೆ ತುಂಬಾ ಜನಕ್ಕೆ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಬೇರೆ ಬೇರೆ ದಾರಿಯೆಲ್ಲ ಟ್ರೈ ಮಾಡ್ತಿರ್ತಾರೆ. ಯಾಕಂದ್ರೆ ಎಲ್ಲಿ ಜಾಬ್ ವೇಕೆನ್ಸಿ ಖಾಲಿ ಇದೆ, ಸೊ ಯಾವ ಕಂಪನಿ ಖಾಲಿ ಇದೆ ಅಂತ ಯಾರು ಇನ್ಫಾರ್ಮೇಷನ್ ಸರಿಯಾಗಿ ತಿಳಿತಾ ಇಲ್ಲ. ಸೊ ಆ ಇನ್ಫಾರ್ಮೇಷನ್ ನಾನು ಕೊಡಬೇಕು ಅಂತ ಇದ್ದೀನಿ. ಯಾಕಂತಂದ್ರೆ ಅವರು ಬೇಗ ಆ ಇನ್ಫಾರ್ಮೇಷನ್ ಸಿಕ್ತು ಅಂದ್ರೆ ಅವ್ರ ಕನಸುಗಳನ್ನ ಅವ್ರು ಬೇಗ ನನಸು ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶ ಅಷ್ಟೇ. ಯಾಕಂತಂದ್ರೆ ನಾವು ಪಟ್ಟಿರೋಂಥ ಕಷ್ಟ ಬೇರೆ ಯಾರು ಪಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಸೊ ಇದು ಹೆಲ್ಪ್‌ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಜಾಬ್ ಇನ್ಫಾರ್ಮೇಷನ್ ಕೊಡುವಂತ ವಿಡಿಯೋಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ ಸಪೋರ್ಟ್ ಬೇಕು. ಯಾರ್ಯಾರು ನನ್ನ ಚಾನಲ್‌ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಇವತ್ತೊಂದು ಜಾಬ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ವಿಂಗ್‌ಮ್ಯಾನ್ ಅಂತ ಹೇಳಿ. ಸೊ ಅವರು ತುಂಬಾ ಕ್ವಾಲಿಫಿಕೇಷನ್ಸ್‌ನ ಕೇಳಿದ್ದಾರೆ. ಹಾಗೆ ಫ್ರೆಷರ್ಸ್ ಕೇಳಿದ್ದಾರೆ, ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಕೂಡ ಕೇಳಿದ್ದಾರೆ. ಸೊ ನಾನು ಯಾಕೆ ಇದನ್ನ ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ ಡಿಪ್ಲೊಮಾ ಕ್ವಾಲಿಫಿಕೇಷನ್‌ನ ಕೇಳಿದ್ದಾರೆ. ಅದರಲ್ಲೂ ಫ್ರೆಷರ್ಸ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಡಿಪ್ಲೊಮಾ ಎನಿ ಸ್ಪೆಷಲೈಸೇಷನ್ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಬ್ರಾಂಚ್ ಕೂಡ ಆಗಿರ್ಬೋದು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನಾನು ಇದನ್ನ ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಯಾವ ತರ ಅಪ್ಲೈ ಮಾಡ್ಬೋದು ಅಂತ ಹೇಳಿ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅಬ್ಸರ್ವ್ ಮಾಡಿ, ಕ್ಲೀನ್ ಆಗಿ ನೋಡಿ, ನೀವು ಕೂಡ ಅಪ್ಲೈ ಮಾಡಿ. ಸೊ ಯಾರಿಗಾದ್ರೂ ಜಾಬ್‌ದ ಅವಶ್ಯಕತೆ ಇತ್ತು ಅಂದ್ರೆ ಸೊ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ನಂದು ವಾಟ್ಸಪ್ ಕಮ್ಯುನಿಟಿ ಚಾನಲ್ ಕೂಡ ಇದೆ. ಸೊ ಅದಕ್ಕೆ ಜಾಯಿನ್ ಆಗಿ. ಯಾವ್ದಾದ್ರು ಜಾಬ್ ಅಪ್ಡೇಟ್ಸ್ ಇದ್ರೆ ನಾನು ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಅದರಲ್ಲಿ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗೈಸ್ ನಾನು ಹೇಳಿದ್ನಲ್ಲ ವೆಬ್ಸೈಟ್ ಬಂದು ವಿನ್ಮ್ಯಾನ್ ಅಂತೇಳಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಓಪನ್ ಆಗುತ್ತೆ ನಿಮಗೆ. ವಿನ್ಮ್ಯಾನ್ ಅನ್ನೋ ವೆಬ್ಸೈಟ್ ನೋಡಿ. ಹ್ಯಾವ್ ಎ ಲಾಂಗ್ ಟರ್ಮ್ ಕೆರಿಯರ್ ದೆನ್ ಯುವರ್ ಸರ್ಚ್ ಫಾರ್ ಎ ಕೆರಿಯರ್ ಎಂಡ್ಸ್ ಹಿಯರ್. ವಿನ್ಮ್ಯಾನ್ ಸಾಫ್ಟ್ವೇರ್ ಈಸ್ ಒನ್ ಆಫ್ ದಿ ಲೀಡಿಂಗ್ ಸಾಫ್ಟ್ವೇರ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಕಂಪನಿ in Bangalore with an average growth rate of 29% in the last 5 years compared to 12% in the IT industry. We invite highly intelligent graduates with good communication skills to build a long-term career by participating in a growth of company. ಸೊ ಇದೆಲ್ಲ ಕಂಪನಿ ಬಗ್ಗೆ ಇರುತ್ತೆ. ನಿಮಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇಲ್ಲಿ ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರಿಗೂ ಕೂಡ ಇದೆ. ನೋಡಿ ಇಲ್ಲಿ ಪ್ರಾಡಕ್ಟ್ ಸಾಫ್ಟ್ವೇರ್ ಪ್ರೋಗ್ರಾಮರ್, ಸಾಫ್ಟ್ವೇರ್ ಡೆವಲಪರ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಕ್ವಾಲಿಟಿ ಅಶ್ಯೂರೆನ್ಸ್ ಇಂಜಿನಿಯರ್, ಮ್ಯಾನೇಜ್ಮೆಂಟ್ ಟ್ರೈನಿ, ಅಸಿಸ್ಟೆಂಟ್ ಸಾಫ್ಟ್ವೇರ್ ಡೆವಲಪರ್, ಸಾಫ್ಟ್ವೇರ್ ಟೆಸ್ಟಿಂಗ್ ಸ್ಪೆಷಲಿಸ್ಟ್, ಟೆಕ್ ಸ್ಪೆಷಲಿಸ್ಟು, ಸಿಸ್ಟಮ್ ಅಡ್ಮಿನ್ನು, ಟ್ಯಾಕ್ಸ್ ಸ್ಪೆಷಲಿಸ್ಟು, ಅಕೌಂಟ್ ಎಕ್ಸಿಕ್ಯೂಟಿವ್, ಟೆಲಿಸೇಲ್ಸ್ ಎಕ್ಸಿಕ್ಯೂಟಿವ್, ಕಮ್ಯುನಿಕೇಷನ್ ಎಕ್ಸಿಕ್ಯೂಟಿವ್, ಕ್ರಿಯೇಟಿವ್ ರೈಟರ್. ಈ ಟೆಲಿಸೇಲ್ಸ್ ಎಕ್ಸಿಕ್ಯೂಟಿವ್, ಕಮ್ಯುನಿಕೇಷನ್ ಎಕ್ಸಿಕ್ಯೂಟಿವ್, ಕ್ರಿಯೇಟಿವ್ ರೈಟರ್ಗೆ ನೇಮ್ ಕ್ವಾಲಿಫಿಕೇಷನ್ಸ್ ಅಂತ ಕೇಳಿದ್ದಾರೆ. ಹಾಗೆ ಇಲ್ಲಿ ನೋಡಿ ಟ್ಯಾಕ್ಸ್ ಸ್ಪೆಷಲಿಸ್ಟು, ಅಕೌಂಟ್ಸ್ ಎಕ್ಸಿಕ್ಯೂಟಿವ್, BCom, BBM, BBA, MCom ಕೇಳಿದ್ದಾರೆ. BSc, BCA ಡಿಪ್ಲೊಮಾದವ್ರಿಗೆ ಏನು ಕೇಳಿದ್ದಾರೆ ಅಂತಂದರೆ ಅಸಿಸ್ಟೆಂಟ್ ಸಾಫ್ಟ್ವೇರ್ ಡೆವಲಪರ್, ಸಾಫ್ಟ್ವೇರ್ ಟೆಸ್ಟಿಂಗ್ ಸ್ಪೆಷಲಿಸ್ಟು, ಟೆಕ್ ಸ್ಪೆಷಲಿಸ್ಟು, ಸಿಸ್ಟಮ್ ಅಡ್ಮಿನ್. BTech, MCA, MSc ಅವ್ರಿಗೆ ಏನೇನು ಕೇಳಿದ್ದಾರೆ ಅಂತಂದರೆ ಪ್ರಾಡಕ್ಟ್ ಸಾಫ್ಟ್ವೇರ್ ಪ್ರೋಗ್ರಾಮರ್, ಸಾಫ್ಟ್ವೇರ್ ಡೆವಲಪರ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಕ್ವಾಲಿಟಿ ಅಶ್ಯೂರೆನ್ಸ್ ಇಂಜಿನಿಯರ್, ಮ್ಯಾನೇಜ್ಮೆಂಟ್ ಟ್ರೈನಿ. ಸೊ ಇಷ್ಟು ಜಾಬ್ ಆಪರ್ಚುನಿಟೀಸ್ನ ಅವ್ರು ಕೊಟ್ಟಿದ್ದಾರೆ. ಮಿನಿಮಮ್ ಮಾರ್ಕ್ಸ್ ಥ್ರೂಔಟ್ ಪರ್ಸೆಂಟೇಜ್ ಕೇಳಿದ್ದಾರೆ ಫ್ರೆಷರ್ಸ್ಗೆ. ಇಲ್ಲಿ ಪ್ರಾಡಕ್ಟ್ ಸಾಫ್ಟ್ವೇರ್ ಪ್ರೋಗ್ರಾಮರ್ಗೆ 75%, ಸಾಫ್ಟ್ವೇರ್ ಡೆವಲಪರ್ಗೆ 70%, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ಗೆ 70%, ಕ್ವಾಲಿಟಿ ಅಶ್ಯೂರೆನ್ಸ್ ಇಂಜಿನಿಯರ್ಗೆ 65%, ಮ್ಯಾನೇಜ್ಮೆಂಟ್ ಟ್ರೈನಿಗೂ 65%, ಅಸಿಸ್ಟೆಂಟ್ ಸಾಫ್ಟ್ವೇರ್ ಡೆವಲಪರ್ 75%. ನೋಡಿ ಡಿಪ್ಲೊಮಾದವರು ಸಾಫ್ಟ್ವೇರ್ ಟೆಸ್ಟಿಂಗ್ ಸ್ಪೆಷಲಿಸ್ಟ್ 70%, ಟೆಕ್ ಸ್ಪೆಷಲಿಸ್ಟ್ 60%, ಸಿಸ್ಟಮ್ ಅಡ್ಮಿನು 60%. ಸೊ ಇದೇ ಥರ 75% BComದು, BBM, MCom ಅವ್ರಿಗೆ ಹಾಗೆ ಎನಿ ಕ್ವಾಲಿಫಿಕೇಷನ್ 60% ಆಗಿರಬೇಕು ಅಂತ ಕೇಳಿದ್ದಾರೆ. ಸೊ ಇದು ನಾನು ಒಂದು ಸಲ ಕಂಪ್ನಿದು ಇದ್ರ ಬಗ್ಗೆ ಚೆಕ್ ಮಾಡ್ಬಿಡೋಣ. ಗಾಯ್ಸ್ ನೋಡಿ, ನಾನು ಇದ್ರ PDF ಕೂಡ ಡೌನ್ಲೋಡ್ ಮಾಡಿದೆ. ಸೊ ವಿನ್ಮ್ಯಾನ್ ಸಾಫ್ಟ್ವೇರ್ ಇಂಡಿಯಾ LLP ಮಂಗಳೂರು ಅವ್ರು ಏನು ಕೇಳಿದ್ದಾರೆ ಅಂತ ನೋಡಿ. BE, BTech, MCA, MSc, ಪ್ರಾಡಕ್ಟ್ ಸಾಫ್ಟ್ವೇರ್ ಪ್ರೋಗ್ರಾಮ್ ಬಗ್ಗೆ 75%. ಸೊ ಇದೆಲ್ಲ ಫ್ರೆಷರ್ಸ್ ಕ್ವಾಲಿಫಿಕೇಷನ್ಸ್ ಕೇಳಿರೋದು ಮೇಲ್ಗಡೆ ಇರೋದಿಲ್ಲ. ಇಲ್ಲಿ ನೋಡಿ BSc, BCA ಡಿಪ್ಲೊಮಾ, ಅಸಿಸ್ಟೆಂಟ್ ಸಾಫ್ಟ್ವೇರ್ ಡೆವಲಪರು, ಸಾಫ್ಟ್ವೇರ್ ಟೆಸ್ಟಿಂಗ್ ಸ್ಪೆಷಲಿಸ್ಟು, ಟೆಕ್ ಸ್ಪೆಷಲಿಸ್ಟು, ಸಿಸ್ಟಮ್ ಅಡ್ಮಿನು. ಸೊ ಇವೆಲ್ಲ ಪರ್ಸೆಂಟೇಜ್ ಬಂದ್ಬಿಟ್ಟು ಫ್ರೆಷರ್ಸ್ಗೆ. BCom, BBM, BBA, MCom ಇವೆಲ್ಲ ಫ್ರೆಷರ್ಸ್ಗೆ ಎನಿ ಕ್ವಾಲಿಫಿಕೇಷನ್ಸು. ಟೆಲಿಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಎನಿ ಕ್ವಾಲಿಫಿಕೇಷನ್ಸ್ ಅದು 60%, ಕಮ್ಯುನಿಕೇಷನ್ ಎಕ್ಸಿಕ್ಯೂಟಿವ್, ಕ್ರಿಯೇಟಿವ್ ರೈಟರು ಎಲ್ಲ 60%. ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಹೈರಿಂಗ್ ಬಂದ್ಬಿಟ್ಟು ಮ್ಯಾನೇಜ್ಮೆಂಟು, ಸೀನಿಯರ್ ಅಕೌಂಟೆಂಟು, ಸೀನಿಯರ್ ಸಿಸ್ಟಮ್ ಅಡ್ಮಿನು, ಫೆಸಿಲಿಟಿ ಮ್ಯಾನೇಜರು, ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟು, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಸೊ 2 ಇಯರ್ಸ್, 3 ಇಯರ್ಸ್, 2 ಇಯರ್ಸ್ ಈ ಥರ ಎಲ್ಲ ಕ್ವಾಲಿಫಿಕೇಷನ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಅದೆಲ್ಲ ನೋಡಿದಾದ್ಮೇಲೆ ನೀವೇನು ಮಾಡ್ತೀರಾ ಅಂದರೆ ಡೈರೆಕ್ಟಾಗಿ ಅಪ್ಲೈ ಇಯರ್ ಅಂತ ಕೊಟ್ಬಿಡಿ. ಅಪ್ಲೈ ಇಯರ್ ಅಂತ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಜಾಬ್ ಡೀಟೇಲ್ಸು, ಬೇಸಿಕ್ ಡೀಟೇಲ್ಸು, ಎಜುಕೇಷನ್ ಡೀಟೇಲ್ಸು, ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇರುತ್ತೆ. ಸೊ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ನೀವೇನಾಗ್ತೀರಾ, ನಾನು ಡಿಪ್ಲೊಮಾ ಅಂತ ಹಾಕ್ತೀನಿ. ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಸೆಲೆಕ್ಟ್ ಜಾಬ್ ಪ್ರೊಫೈಲ್ ಅಂತ ಕೇಳಿದ್ರೆ ಅಸಿಸ್ಟೆಂಟ್ ಸಾಫ್ಟ್ವೇರ್ ನಾನು ಏನು ಮಾಡ್ತೀನಿ ಅಂತಂದರೆ ಎನಿ ಡಿಪಾರ್ಟ್ಮೆಂಟ್ ಅಂತೇಳಿ ಹಾಕ್ತೀನಿ. ಸೊ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಒಂದು 5 lakh ಹಾಕ್ತೀನಿ. ಪರ್ ಮಂತ್ ಕೇಳಿದ್ದಾರೆ. ಒಂದು 45,000 ಹಾಕ್ತೀನಿ. 45,000 ಹಾಕ್ತೀನಿ. ಹಾಗೆ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಒಂದು 4 ಇಯರ್ಸ್ ಹಾಕ್ತೀನಿ. 4 ಇಯರ್ಸ್ ಒಂದು 5 ಮಂತ್ಸ್ ಹಾಕ್ತೀನಿ. ಸೊ ಕರೆಂಟ್ಲಿ ಆರ್ ವರ್ಕಿಂಗ್ ಎಸ್ ಅಂತ ಹಾಕ್ತೀನಿ. ಸೊ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನೇಮ್, ಇಮೇಲ್ ID, ಕಾಂಟ್ಯಾಕ್ಟ್ ನಂಬರ್, ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್, ಕರೆಂಟ್ ಲೊಕೇಶನ್, ಪರ್ಮನೆಂಟ್ ಲೊಕೇಶನ್, ಡೇಟ್ ಆಫ್ ಬರ್ತ್, ಮ್ಯಾರಿಡ್ ಅನ್ಮ್ಯಾರಿಡ್, ಸೊ ಎಲ್ಲ ಕೇಳಿದರೆ ಅದನ್ನು ನೀವು ಅಪ್ಡೇಟ್ ಮಾಡಿ.
ಅದೆಲ್ಲ ಅಪ್ಡೇಟ್ ಮಾಡಿದಾದಮೇಲೆ ನೆಕ್ಸ್ಟ್ ಪೇಜಿಗೆ ಬನ್ನಿ. ಎಜುಕೇಷನ್ ಡೀಟೇಲ್ಸ್ ಇದೆ. SLC ಎಷ್ಟು ಪರ್ಸೆಂಟೇಜ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿ. ನಾನೊಂದು 70% ಅಂತೇಳಿ ಹಾಕ್ತೀನಿ. ಸೊ PUC ಡಿಪ್ಲೊಮೊ, ಸೊ PUC ಯಾವುದು ಕಾಮರ್ಸ್ ಸೈನ್ಸ್ ಎಷ್ಟು ಪರ್ಸೆಂಟೇಜ್ ಮಾಡಿದ್ರು ಅಂತ ಇದರಲ್ಲಿ ಹಾಕಿ. ನಾನು ಡಿಪ್ಲೊಮೊ ಅಂತ ಹಾಕ್ತೀನಿ. ಸೊ ಹಾಗೆ ಬ್ರ್ಯಾಂಚ್ ಬಂದುಬಿಟ್ಟು ಮೆಕ್ಯಾನಿಕಲ್ ಅಂತೇಳಿ ಹಾಕ್ತೀನಿ. ಓವರಾಲ್ ಪರ್ಸೆಂಟೇಜ್ ಬಂದುಬಿಟ್ಟು 60% ಅಂತೇಳಿ ಹಾಕ್ತೀನಿ. ಬ್ರ್ಯಾಂಚ್ ಬಂದುಬಿಟ್ಟು ಮೆಕ್ಯಾನಿಕಲ್ ಅಂತಲೇ ಹಾಕ್ತೀನಿ. ಸೊ ಇವಾಗ ನೀವೇನಾದರೂ HR ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ, ಏನಕ್ಕೆ ನಿಮಗೆ ಜಾಬಿನ ಅವಶ್ಯಕತೆ ಇದೆ ಅಥವಾ ಅವ್ರು ಯಾಕೆ ನಿಮಗೆ ಕೆಲಸ ಕೊಡಬೇಕು ಅಂತ ನಿಮ್ಗೆ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ, ಏನಾದರೂ ಅವ್ರ ಇನ್ಫಾರ್ಮೇಷನ್ ಅವ್ರಿಗೆ ಏನಾದರೂ ಹೇಳಬೇಕು ಅಂತ ಇದ್ರೆ ಏನಾದರೂ ಟೈಪ್ ಮಾಡಿ ಏನಾದರೂ ಇತ್ತು ಅಂದರೆ ಇದರಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ನೀವು ಕೊಡ್ಬೋದು. ಸೊ ಅದು ನಿಮ್ಮ ಒಂದು ಇದು. ಇಲ್ಲಿ ಬಂದುಬಿಟ್ಟು ನೀವೇನು ಮಾಡ್ತೀರಾ ಅಂತಂದರೆ ರೆಸ್ಯೂಮನ್ನು ಅಪ್ಲೋಡ್ ಮಾಡಿ ಇದರಲ್ಲಿ. ಸೊ ಇದು ಕೇಳುತ್ತೆ. ಸೊ ಮೀಡಿಯಾ ಪಿಕರ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ರೆಸ್ಯೂಮನ್ನು ಅಪ್ಲೋಡ್ ಮಾಡಿ. ಆಮೇಲೆ ನಿಮ್ಮದು ಲಿಂಕ್ಡ್ಇನ್ ಏನಾದ್ರು ಇತ್ತು ಅಂತಂದರೆ ಅದನ್ನು ಬೇಕಾದ್ರೆ ಅಪ್ಲೈ ಮಾಡ್ಬೋದು, ಇದು ಮಾಡ್ದೇ ಇರ್ಬೋದು. ನೀವೇನು ಮಾಡ್ತೀರಾ ಅಂದರೆ ಆಮೇಲೆ ನೆಕ್ಸ್ಟ್ ಅಂತ ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಇದೆಯಲ್ಲ, ನೆಕ್ಸ್ಟ್ ಕ್ಲಿಕ್ ಅಂತ ಕೊಟ್ಟರೆ ಪ್ರಿವ್ಯೂ ಸಬ್ಮಿಟ್ ಬರುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಬಿಟ್ಟು ನೀವೇನು ಮಾಡ್ತೀರಾ ಅಂತಂದರೆ ಸಬ್ಮಿಟ್ ಕೊಟ್ಬಿಡಿ. ಸೊ ಅದಾದಮೇಲೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಎಜುಕೇಷನ್ ಡೀಟೇಲ್ಸ್ ಎಲ್ಲ ಕ್ಲಿಕ್ ಮಾಡಿ, ರೆಸ್ಯೂಮೆ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಪೇಜ್ ಪ್ರಿವ್ಯೂ ಒಂದು ಸಬ್ಮಿಟಿಗೆ ಬನ್ನಿ. ಸೊ ಎಜುಕೇಷನ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಏನೇನು ಅಪ್ಲೋಡ್ ಮಾಡಿದ್ರೆ ಎಲ್ಲ ಅಂತ. ಚೆಕ್ ಮಾಡ್ಕೊಂಡಾದ್ಮೇಲೆ ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಥ್ಯಾಂಕ್ ಯು ಎಂಟರ್ಡ್ ನೇಮ್ ಆ್ಯಂಡ್ ಇಮೇಲ್ ID ಆರ್ ಆಲ್ರೆಡಿ ರಿಜಿಸ್ಟರ್ಡ್. ಯಾಕೆಂದರೆ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೆ. ರಿಜಿಸ್ಟರ್ಡ್ ವಿತ್ ಅಸ್. ನೌ ದ ಡಾಟಾ ವಿಲ್ ಬಿ ಅಪ್ಡೇಟ್ ಇನ್ ಅವರ್ ಡಾಟಾಬೇಸ್. ಯು ಹ್ಯಾವ್ ಸಕ್ಸಸ್ಫುಲಿ ಅಪ್ಲೈಡ್ ಫಾರ್ ದ ಪೋಸ್ಟ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮ್ಮ ವಾಟ್ಸಪ್ ಕಮ್ಯುನಿಟಿ ಚಾನಲ್ ಕೂಡ ಇದೆ, ಅದಕ್ಕೂ ಜಾಯ್ನ್ ಆಗಿ. ಯಾವ್ದಾದ್ರು ಜಾಬ್ ಅಪ್ಡೇಟ್ಸ್ ಇತ್ತು ಅಂತಂದ್ರೆ ನಾನು ಅದರಲ್ಲಿ ರಿಲೀಸ್ ಮಾಡ್ತೀನಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದಕ್ಕೂ ಜಾಯ್ನ್ ಆಗಿ. ಆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಯಾವ್ದಾದ್ರು ಜಾಬ್ ನೋಟಿಫಿಕೇಶನ್ಸ್ ನಾನು ಯಾವ್ದಾದ್ರು ಜಾಬ್ ಅಪ್ಡೇಟ್ಸ್ ಬಗ್ಗೆ ವಿಡಿಯೋಸ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ಸ್ ಬರುತ್ತೆ. ನೀವು ಬೇಗ ಅಪ್ಲೈ ಮಾಡ್ಬೋದು. ಹಾಗೆ ಜಾಬ್ ಯಾರಿಗಿರೋ ಅವ್ರಿಗೆ ಕೂಡ ಶೇರ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ವಿಡಿಯೋಸ್ ನಾನು ಮಾಡಬೇಕು ಅಂತ ಇದ್ದೀನಿ. ಜಾಬ್ ಅಪ್ಡೇಟ್ಸ್ ಬಗ್ಗೆ ಕೊಡಬೇಕು ಅಂತ ಇದ್ದೀನಿ. ಸಪೋರ್ಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.